ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಜೈ ಹಿಂದ್. ಸೊ ನಾವು ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂದರೆ ಅಸ್ಸಾಂ ರೈಫಲ್ 2025. ಸೊ ಇವಾಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಇದು ಭಾಳ ಅಂದ್ರೆ ಯೂಟ್ಯೂಬ್ ಕಡೆ ಭಾಳ ವೈರಲ್ ಆಗ್ತಾ ಇದೆ. ಹಾಗೆ ತುಂಬ ವೀಡಿಯೋಸ್ ನೋಡಿರ್ತೀರ. ಸೊ ಯಾರೆಲ್ಲ ವೀಡಿಯೋಸ್ ನೋಡಿರೋದಿಲ್ಲೋ ಸೊ ಅವ್ರಿಗಾಗಿ ಈ ಒಂದು ವಿಡಿಯೋ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಲೇಬೇಡಿ. ಸೊ ಫುಲ್ಲಾಗಿ ಈ ಒಂದು ವಿಡಿಯೋನ ಎಲ್ಲರೂ ನೋಡಿ. ಹಾಗೇನೆ ಇವತ್ತಿನ ದಿನ ನಾವು ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂದರೆ ಅಸ್ಸಾಂ ರೈಫಲ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಹಾಗೇನೆ ಏಜ್ ಲಿಮಿಟ್ ಎಷ್ಟು, ಹಾಗೇನೆ ಟೋಟಲ್ ವೇಕೆನ್ಸಿ ಎಷ್ಟು, ಫಿಸಿಕಲ್ ಡೇಟ್, ಹಾಗೇನೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ಇನ್ನೇನು ವೇಟ್ ಮಾಡೋದು, ಬೇಗನೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದ್ರು ನಮ್ಮ ಒಂದು ಚಾನಲ್ಗೆ ಹೊಸವರಾಗಿತ್ತಪ್ಪ ಅಂದರೆ ಬೇಗನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಹೊಸದಾಗಿ ನಿಮಗೆ ಯಾವುದೇ ಪೋಸ್ಟ್ ಮೇಲ್ಗಡೆ ನಿಮಗೆ ವೇಕೆನ್ಸಿ ಬಿಟ್ಟ ತಕ್ಷಣ ನಾನು ನಿಮಗೆ ವಿಡಿಯೋ ಮೂಲಕ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಿಸ್ ಮಾಡಲೇಬೇಡಿ. ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಅಸ್ಸಾಂ ರೈಫಲ್ 2025 ರಿಕ್ರೂಟ್ಮೆಂಟ್. ಸೊ ಇದ್ರ ಒಂದು ಆನ್ಲೈನ್ ಡೇಟ್ ಅಂದ್ರೆ ನೀವು ಅಪ್ಲೈ ಮಾಡೋಕ್ಕಂತ ಆನ್ಲೈನ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಫೆಬ್ರವರಿ 22, ಅಂದ್ರೆ ಇವತ್ತಿಂದ ಆಲ್ರೆಡಿ ನಿಮಗೆ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆ ಈ ಒಂದು ಪೋಸ್ಟ್ ನ ನಿಮಗೆ ಸೆಲೆಕ್ಷನ್ ಬಂದು ನಿಮಗೆ ಏಪ್ರಿಲ್ 3rd ವೀಕ್ ಇಲ್ಲ ಏಪ್ರಿಲ್ 4th ವೀಕ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಸೊ ನಿಮ್ಗೆ ಅಲ್ಲಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೇನೆ ಈ ಒಂದು ಪೋಸ್ಟ್ ನಿಮಗೆ ಟೋಟಲ್ ಆಗಿ ವೇಕೆನ್ಸಿ ಎಷ್ಟು ಖಾಲಿ ಇದೆಯಪ್ಪ ಅಂದ್ರೆ ನಿಮ್ಗೆ ನೋಡ್ತಾ ಇರ್ಬೋದು ಬರೀ 215. ಇದು ಬಹಳ ಅಂದ್ರೆ ಬಹಳ ಕಡಿಮೆ ಆಯ್ತು. ಬರೀ 215 ವೇಕೆನ್ಸಿ ಅಷ್ಟೇ ನಿಮಗೆ ಇದ್ರೊಳಗಡೆ ಫ್ರೀ ಇರೋದು. ಸೊ ಇದ್ರೊಳಗಡೆ ನಿಮಗೆ ಟೆಕ್ನಿಕಲ್ ಐತಿ, ಹಾಗೆ ಮತ್ತೆ ನಿಮಗೆ ಟ್ರೇಡ್ಸ್ ಮ್ಯಾನ್ ಕೂಡ ನಿಮ್ಗೆ ಇದ್ರೊಳಗಡೆ ಫ್ರೀ ಇರೋದು. ಹಾಗೇನೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಮೇಲ್ ಮತ್ತೆ ಫಿಮೇಲ್ ಅಂದ್ರೆ ಗಂಡು ಮತ್ತು ಹೆಣ್ಣು ಕೂಡ ಅಪ್ಲೈ ಮಾಡಬಹುದು. ಹಾಗೇನೆ ಟ್ರೇಡ್ಸ್ ಬಗ್ಗೆ ನೋಡೋದಾಯ್ತಪ್ಪ ಅಂದ್ರೆ ನಿಮಗೆ ರಿಲಿಜಿಯಸ್ ಟೀಚರ್ ಸಿಗ್ತಾ ಇರೋದು, ಹಾಗೇನೆ ರೇಡಿಯೋ ಮೆಕ್ಯಾನಿಕಲ್ ಸಿಗ್ತಾ ಇರೋದು, ಹಾಗೇನೆ ಲೈನ್ ಮ್ಯಾನ್, ಹಾಗೇನೆ ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ ಮೆಷಿನರ್, ಆಮೇಲೆ ಎಲೆಕ್ಟ್ರಿಕಲ್ ಮಷಿನ್ ವೆಹಿಕಲ್, ಹಾಗೆ ರಿಕವರಿ ವೆಹಿಕಲ್ ಮಷಿನ್. ಇದೇ ರೀತಿ ನಿಮಗೆ ಸುಮಾರು ಟ್ರೇಡ್ಗಳು ಇರೋದು. ಹಾಗೇನೆ ಈ ಒಂದು ಅಪ್ಲಿಕೇಶನ್ ಒಳಗಡೆ ನಿಮಗೆ ಬಹಳ ಅಂದ್ರೆ ITI ಆದವ್ರಿಗೆ ಸ್ವಲ್ಪ ಜಾಸ್ತಿ ಪೋಸ್ಟ್ ಖಾಲಿ ಇರೋದು. ಸೊ ಎಲ್ಲ ITI ಮತ್ತೆ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರು. ಸೊ ನಿಮಗೆ ಜಾಸ್ತಿ ನಿಮಗೆ ಪೋಸ್ಟ್ಗಳು ಸಿಗ್ತಾ ಇರೋದು. ಹಾಗೆ SLCMಗೆ ನಿಮಗೂ ಕೂಡ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ. ಆದ್ರೂ ಈ ಸಲ ನಿಮ್ಗೆ ಅಸ್ಸಾಂ ರೈಫಲ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಕಡಿಮೆ ವೇಕೆನ್ಸಿಗಳಿರೋದು. ಈ ಒಂದು ಭರ್ತಿಯ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾಯ್ತಪ್ಪ ಅಂದ್ರೆ ಮೊದಲದಾಗಿ ನಿಮಗೆ PET ಟೆಸ್ಟ್ ಇರುತ್ತೆ, ಅಂದ್ರೆ ಫಿಸಿಕಲ್ ಇರುತ್ತೆ. ಸೊ ನಿಮಗೆ ರನ್ನಿಂಗ್ ಎಲ್ಲ ಇರುತ್ತೆ. ನಿಮಗೆ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 ಮಿನಿಟ್ ಟೈಮಿಂಗ್ ಇರುತ್ತೆ. ಹಾಗೆಯೇ ನಿಮ್ಗೆ ಫಿಸಿಕಲ್ ಮುಗಿದ ತಕ್ಷಣ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ. ಸೊ ಎಕ್ಸಾಮ್ ಮುಗಿದ್ಮೇಲೆ ನಿಮಗೆ ಮತ್ತೆ ನೆಕ್ಸ್ಟ್ ಆಗಿ ಟ್ರೇಡ್ ಟೆಸ್ಟ್ ಇರುತ್ತೆ. ಸೊ ನಿಮಗೆ ಲಾಸ್ಟ್ ಟೈಮ್ SSC ಒಳಗಡೆ ಆಮೇಲೆ CISF ಒಳಗಡೆ ಯಾವ ರೀತಿ ನೋಡಿದ್ರಲ್ಲ, ಸೊ ಅದೇ ರೀತಿ ನಿಮಗೆ ಟ್ರೇಡ್ ಸರ್ಟಿಫಿಕೇಟ್, ಅದೇ ರೀತಿ ನಿಮಗೆ ಟ್ರೇಡ್ ಟೆಸ್ಟ್ ಕೂಡ ಇರುತ್ತೆ. ಟ್ರೇಡ್ ಅಂದ್ರೆ ನೀವು ಯಾವ್ದೋ ಒಂದು ಅಪ್ಲೈ ಮಾಡಿರ್ತಾರಲ್ಲ, ಸೊ ಅದ್ರ ಬಗ್ಗೆ ಟೆಸ್ಟ್ ಮಾಡಿ ತೋರಿಸಬೇಕಾಗಿರುತ್ತೆ. ಯಾವ್ದಪ್ಪ ನೀವು ನಿಮ್ಗೆ ಮೆಕ್ಯಾನಿಕಲ್ ಮೇಲೆ ಅಪ್ಲಿಕೇಶನ್ ಹಾಕಿದಿರಪ್ಪ ಅಂದ್ರೆ ಸೊ ನೀವು ಗಾಡಿ ರಿಪೇರಿ, ಸೊ ಇದು ರಿಪೇರಿ ಮಾಡಿಬಿಟ್ಟು ತೋರಿಸ್ಬೇಕಾಗಿರುತ್ತೆ. ಇವಾಗ ನೀವು CISF ಒಳಗಡೆ ಯಾವ ರೀತಿ ಕುಕ್ಕರ್ ಮೇಲೆ ಅಪ್ಲಿಕೇಶನ್ ಹಾಕಿದಪ್ಪ ಅಂದ್ರೆ ರೈಸು ಮತ್ತೆ ಸಾರು ಆಮೇಲೆ ಚಿಕನ್ನು ಈ ರೀತಿ ಮಾಡಿ ತೋರಿಸಿ ಅದರೊಳಗಡೆ ಚೆನ್ನಾಗಿ ಮಾಡಿದಪ್ಪ ಸೆಲೆಕ್ಷನ್ ಯಾವ ರೀತಿ ಆಗ್ತಾರಲ್ಲ, ಸೊ ಅದೇ ರೀತಿ ಇದ್ರೊಳಗಡೆ ಕೂಡ ಟ್ರೇಡ್ ಟೆಸ್ಟ್ ನಡೀತೈತೆ. ಸೊ ಯಾರು ಟ್ರೇಡ್ ಒಳಗಡೆ ಚೆನ್ನಾಗಿ ಮಾಡ್ತಾರಲ್ಲ, ಸೊ ಅವರು ಒಂದು ನೆಕ್ಸ್ಟ್ ಪ್ರೊಸೆಸರ್ಗೆ ಸೆಲೆಕ್ಷನ್ ಮಾಡ್ತಾರೆ. ಸೊ ಈ ಒಂದು ಟ್ರೇಡ್ ಟೆಸ್ಟ್ ಮುಗಿದ ತಕ್ಷಣ ನೆಕ್ಸ್ಟ್ ಬರೋದೇ ಮೆಡಿಕಲ್ ಚೆಕಪ್. ಮೆಡಿಕಲ್ ಒಳಗಡೆ ಫಿಟ್ ಆದವ್ರನ್ನ ಆಮೇಲೆ ಫೈನಲ್ ಮೆರಿಟ್ಗೆ ತರ್ತಾರೆ. ಸೊ ಫೈನಲ್ ಮೆರಿಟ್ ಅದರಲ್ಲಿ ಯಾರ್ದೆಲ್ಲ ಹೆಸರು ಬಂದಿರುತ್ತೋ ಸೊ ಅವ್ರು ಆಲ್ರೆಡಿ ಪಾಸ್ ಆಗಿರ್ತಾರೆ. ಸೊ ಇದಿಷ್ಟು ಈ ಒಂದು ಅಸ್ಸಾಂ ರೈಫಲ್ನ ಸೆಲೆಕ್ಷನ್ ಪ್ರೊಸೆಸ್. ಹಾಗೆಯೇ ಈ ಒಂದು ಅಸ್ಸಾಂ ರೈಫಲ್ನ ಫುಲ್ ನೋಟಿಫಿಕೇಶನ್ ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ. ಸೊ ಆ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಒಳಗಡೆ ನಾನು ಕೆಳಗಡೆ ಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಸೊ ಬೇಗನೆ ಎಲ್ಲರೂ ಕೂಡ ನನ್ನೊಂದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಸೊ ಹಾಗೆಯೇ ಇದರ ಒಂದು ಫುಲ್ ನೋಟಿಫಿಕೇಶನ್ ಅದರೊಳಗೆ ಹಾಕಿರ್ತೀನಿ. ಸೊ ಯಾರು ಕೂಡ ಮರದೇ ಚೆಕ್ಔಟ್ನ ಮಾಡ್ಕೊಳ್ಳಿ. ಹಾಗೆಯೇ ನೀವೇನಾದರೂ ನಮ್ಮ ಒಂದು ವಿಡಿಯೋಕ್ಕೆ ಹೊಸಬರಾಗಿತ್ತಪ್ಪ ಅಂದರೆ ಬೇಗನೆ ಕೆಳಗಡೆ ಕಾಣಿದ್ರು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಹಾಗೆಯೇ ಬೆಲ್ ಬಟನ್ನ ಆನ್ ಕೂಡ ಮಾಡ್ಕೊಳ್ಳಿ.